ಮಂಡ್ಯದಲ್ಲಿ ಹನುಮ ಧ್ವಜದ ಕಿಚ್ಚು ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ. ಪ್ರತಿಭಟನಾಕಾರರ ಆಗ್ರಹ ಮುಂದುವರಿತಾ ಇದೆ. ಮಂಡ್ಯದಲ್ಲಿ ಹನುಮ ಧ್ವಜ ದಂಗಲ್ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ. ಇನ್ನು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ, ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಕಾರಣ ಧ್ವಜ ಗಲಾಟೆಯಲ್ಲಿ ಜನ ಸೇರೋದು ಹೆಚ್ಚಾಗ್ತಾ ಇದೆ. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆಮೇಲೆ ಅಲ್ಲಿರುವಂತಹ ಪ್ರತಿಭಟನಾಕಾರರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಅಲ್ಲಿ ಬಿಗಡಾಯಿಸೋ ಹಂತಕ್ಕೆ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ವ್ಯಾಪಕವಾದಂತಹ ಆಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ, ಸ್ಥಳೀಯ ಶಾಸಕರ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೇಳ್ತಾ ಇರೋದು ಮತ್ತೆ ಮರುಸ್ಥಾಪನೆ ಆಗ್ಬೇಕು ಧ್ವಜ. ಅಲ್ಲಾಗಿರೋದು ಅಕ್ಷಮ್ಯ ಅನ್ನೋದು ಹಿಂದೂ ಪರ ಕಾರ್ಯಕರ್ತರು ಹಾಗೂ ಸ್ಥಳೀಯ ಯುವಕರ ವಾದ ಆಗ್ತಾ ಇದೆ. ಹೀಗಾಗಿ ಅವರನ್ನೆಲ್ಲ ನಿಯಂತ್ರಣ ಮಾಡೋ ಕೆಲಸ ಸ್ಥಳೀಯ ಪೊಲೀಸರಿಂದ ಆಗೋದಕ್ಕೆ ಪ್ರಯತ್ನ ಆಗ್ತಾ ಇದ್ರು. ಇನ್ನು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹೀಗಾಗಿ ತೀವ್ರ ಸ್ವರೂಪವನ್ನ ಪಡಿತಾ ಇದೆ ಧ್ವಜ ಗಲಾಟೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನಿಯೋಜನೆಗೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ 10 ಪಟ್ಟು ಹೆಚ್ಚು ಸ್ಥಳೀಯ ಯುವಕರು ಹಾಗೂ ಇಡೀ ಗ್ರಾಮಸ್ಥರಲ್ಲಿ ಬೀದಿಗಿಳಿದಿದ್ದಾರೆ. ಎಲ್ಲರ ಆಗ್ರಹ ಒಂದೇ, ನಾವು ಗ್ರಾಮ ಪಂಚಾಯತ್ ನಿಂದ ಧ್ವಜಸ್ತಂಭಕ್ಕೆ ಅನುಮೋದನೆ ಪಡೆದಿದ್ವಿ ಅನ್ನೋದು ಇವ್ರ ವರ್ಜನು. ಬಟ್ ಉಸ್ತುವಾರಿ ಸಚಿವರು ಹೇಳ್ತಾ ಇರೋದು ಬೇರೆ. ಬಹುಸಂಖ್ಯಾತ ಧರ್ಮೀಯರಿಗೆ ಅಪಮಾನವನ್ನು ಈ ಸರ್ಕಾರ ಮಾಡಿದೆ. ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಿರಲಿಲ್ಲ. ಎಲ್ಲ ಪಕ್ಷದವರು ಸೇರಿಕೊಂಡೇ ಮಾಡಿದ್ದಾರೆ. ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, BJPಯವರು ಕೊಟ್ಟಿದ್ದಾರೆ, ಯಾವುದು ಸೇರಿದವರು ಕೊಟ್ಟಿದ್ದಾರೆ. ಈ ಜಾಗವನ್ನು ನನಗೆ ಸ್ಥಳೀಕರು ಹೇಳೋ ಪ್ರಕಾರ ಶಾಸಕರೇ ಇಲ್ಲಿ ಮಾಡಿ ಅಂತಕ್ಕಂಥ ಸೂಚನೆಯೂ ಕೊಟ್ಟೋಗಿದ್ದಾರೆ. ಆದರೆ ಇದು ಇದಕ್ಕಿಂತ ಮುಂಚೆ ಸುಮಾರು 30-40 ವರ್ಷದಿಂದ ಇಲ್ಲಿ ಧ್ವಜಸ್ತಂಭ ಇತ್ತು. ನಾವು ಒಂದು ಆಂಜನೇಯನ ದೇವಸ್ಥಾನ ಕಟ್ಟಿದ ಮೇಲೆ ಅಲ್ಲೊಂದು ಧ್ವಜಸ್ತಂಭ ಇಡ್ತೀವಿ. ತಪ್ಪೇನದರಲ್ಲಿ? ಯಾರು ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರಿಗೆ? ನಾನೇ ಸಹ ಈ ಸುಮಾರು 22ನೇ ತಾರೀಕು 23ನೇ ತಾರೀಕು ಇಲ್ಲಿ ಬಂದಿದ್ದೆ. ಇದು ಓಪನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಹೋಗಿದ್ದೆ. ಆ ಸಂದರ್ಭದಲ್ಲಿ ಯಾವುದೂ ತೊಂದರೆ ಇಲ್ಲ, ಇದು ಯಾವ ಗಲಾಟೆನೂ ಇಲ್ಲ, ಯಾವುದೋ ಅಬ್ಜೆಕ್ಷನ್ ಇಲ್ಲ. ಆದರೆ ಏಕಾಏಕಿ ಯಾವುದೋ ಒಂದು ಕಾರಣಕ್ಕೋ ಈಗೋ ಪ್ರಾಬ್ಲಮಿಂದ ಬಂದು ಈಗಿರ್ತಕ್ಕಂಥ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಈ ರೀತಿಯ ಪೊಲೀಸ್ನ ಉಪಯೋಗಿಸ್ಕೊಂಡು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯ ಧಾರ್ಮಿಕ ವಿರೋಧಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಪಾಪ ಪಂಚಾಯತಿಯಿಂದ ಅನುಮತಿ ಪಡೆದು ಅವರೆಲ್ಲ ಅನುಮತಿ ಕೊಟ್ಟ ಮೇಲೆ ಇಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಧ್ವಜವನ್ನು ಹಾರಿಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದವರು ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ಇದನ್ನು ತಡಿತಾ ಇರ್ತಕ್ಕಂಥದ್ದು ಭಾಳ ದುರುದ್ದೇಶಪೂರ್ವಕವಾದಂಥದ್ದು. ಇದಿಷ್ಟೇ ಅಲ್ಲ, ಎಲ್ಲ ತಾಲೂಕುಗಳಲ್ಲೂ ಕೂಡ ಬೇರೆ ಪಕ್ಷದವರ ಫ್ಲೆಕ್ಸ್ಗಳನ್ನು ತೆಗೆದು ಅವ್ರ ಪಕ್ಷದವ್ರನ್ನ ಉಳಿಸ್ಕೊಳ್ಳುವಂಥ ಕಾರ್ಯ ನಡೀತಾ ಇದೆ. ನಮ್ಮ ಮದ್ದೂರಿನಲ್ಲೇ ನಡೀತಾ ಇದೆ, ನಿಮ್ಮ ಗಮನಕ್ಕೂ ಬಂದಿದೆ. ಯಾಕೆ ತೆಗೆಸೋದಾದರೆ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲರೂ ತೆಗೆಸಿ, ನಾವು ಹೇಳಿದ್ವಿ, ಎಲ್ಲ ತೆಗೆಸೋದಾದರೆ ಎಲ್ಲರೂ ತೆಗೆಸಾಕಿ, ಯಾವ ಪಕ್ಷದ್ದು ಇರೋದು ಬೇಡ, ಫ್ಲೆಕ್ಸ್ ಹಾಕೋದೇ ಬೇಡ. ಒಬ್ಬ ಶೇಷನ್ನು ಎಲೆಕ್ಷನ್ ಕಮಿಷನರ್ ಆಗಿ ಭಾರತ ದೇಶದ ಇದರಲ್ಲಿ ಆವತ್ತಿನ ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲೂ ಕೂಡ ಫ್ಲೆಕ್ಸೇ ಹಾಕದಂಗೆ ಚುನಾವಣೆ ನಡೆಸಿದಂಥ ಉದಾಹರಣೆ ಈ ದೇಶದಲ್ಲಿದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕಳೆದ ಕೆಲವು ಗಂಟೆಗಳಿಂದ ಕೂಡ ಕಂಡು ಬರ್ತಾ ಇದೆ. ಈಗ ಅಟ್ಲೀಸ್ಟ್ ಒಂದು ಹಂತಕ್ಕೆ ಕಂಟ್ರೋಲಿಗೆ ಬಂದಿದೆಯಾ ಪರಿಸ್ಥಿತಿ? ಪ್ರತಿಭಟನಾಕಾರರ ಡಿಮ್ಯಾಂಡು ಉಸ್ತುವಾರಿ ಸಚಿವರು ಶಾಸಕರಿಗೆ ಅರ್ಥ ಆದ್ರೂ ಆಗಿದೆಯಾ ಅಂತ? ಮಮತಾ, ಸದ್ಯಕ್ಕೆ ಕೆರಗೋಡಿನ ಪರಿಸ್ಥಿತಿ ಈಗಲೂ ಕೂಡ ಉದ್ವಿಗ್ನವಾಗಿದೆ. ಇದು ಇಲ್ಲಿನ ಗ್ರಾಮಸ್ಥರು ತಣ್ಣಗಾಗುವಂಥ ವಾತಾವರಣ ಕೂಡ ಕಂಡುಬರ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಇಲ್ಲೂ ಕೂಡ ಕೆರಗೋಡಿನ ಗ್ರಾಮಸ್ಥರು ಜೊತೆ ಸೇರಿದಂತೆ BJPಯ ನಾಯಕರು ಮತ್ತು JDSನ ನಾಯಕರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿರೋಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ನಮಗೆ ಹನುಮ ಧ್ವಜನನ್ನು ಮತ್ತೆ ಮರುಸ್ಥಾಪನೆ ಮಾಡಲೇಬೇಕು, ಹನುಮ ಧ್ವಜವನ್ನು ಮತ್ತೆ ಆರಿಸುವಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಮೊದಲಿಗೆ ಗ್ರಾಮಸ್ಥರಿಗೆ ಕ್ಷಮೆಯನ್ನು ಯಾಚಿಸಬೇಕು, ಬಳಿಕವಾಗಿ ಇಲ್ಲಿ ಹನುಮನ ಒಂದು
ಧ್ವಜವನ್ನು ಆರಿಸಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಈ ಒಂದು ಧ್ವಜವನ್ನು ಆರಿಸೋ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಈ ಧ್ವಜಸ್ತಂಭಕ್ಕೆ. ಜೊತೆಗೆ ಗ್ರಾಮ ಪಂಚಾಯಿತಿಯ ಪರ್ಮಿಷನ್ ಸಹ ನಾವು ಪಡ್ಕೊಂಡಿರುವಂಥದ್ದು. ಕಳೆದ 3 ತಿಂಗಳ ಹಿಂದೆಯೇ ಸಹ ಗ್ರಾಮ ಪಂಚಾಯಿತಿಗೆ ಒಂದು ಮನವಿಯನ್ನು ಕೊಡ್ತೀವಿ, ಮನವಿಯನ್ನು ಪುರಸ್ಕಾರ ಮಾಡಿ ಅವರು ರೆಜುಲೇಷನ್ ಸಹ ಮಾಡಿದ್ದಾರೆ. ಆ ರೆಜುಲೇಷನ್ನಲ್ಲಿ ಇಲ್ಲಿ ಹನುಮನ ಒಂದು ಧ್ವಜವನ್ನು ಆರಿಸೋ ಕೂಡ ಪರ್ಮಿಷನ್ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ರೆಜುಲೇಷನ್ ಕೂಡ ಪಾಸ್ ಆಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಡಳಿತ ಒಂದು ಲೆಟರ್ನ ಬಿಡುಗಡೆ ಮಾಡುತ್ತೆ. ಆ ಲೆಟರ್ ಕೂಡ 2 ರೀತಿಯಾಗಿರುವಂಥದ್ದು. ಒಂದು ಲೆಟರ್ನಲ್ಲಿ ಯಾವುದೇ ರೀತಿಯಂಥ ಸೀಲ್ ಸೈನ್ ಇಲ್ಲ, ಮತ್ತೊಂದು ಲೆಟರಲ್ಲಿ ಸೀಲ್ ಸೈನ್ ಇದೆ. ಈ 2ರಲ್ಲೂ ಕೂಡ ದಿನಾಂಕ ಕೂಡ ವ್ಯತ್ಯಾಸ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಇದು ಫೇಕ್ ಲೆಟರ್. ಇವತ್ತು ಜನರಿಗೆ ಒಂದು ಕಣ್ಣಿಗೆ ಮಣ್ಣೆರಚುವಂಥ ತಂತ್ರಕ್ಕಾಗಿ ಜಿಲ್ಲಾಡಳಿತ ಈ ಒಂದು ಲೆಟರ್ ಅನ್ನ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಇಲ್ಲಿನ ಗ್ರಾಮಸ್ಥರು ಜೊತೆಗೆ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರಲ್ಲ, ಅಲ್ಲಿ ರಾಷ್ಟ್ರ ಧ್ವಜಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ಆ ಕ್ವೆಶ್ಚನ್ ಅನ್ನ ಸ್ಥಳೀಯರಿಗೆ ಪಾಸ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ ನಾವು. ಸರ್, ಉಸ್ತುವಾರಿ ಸಚಿವರು ಹೇಳ್ತಾರೆ ಇಲ್ಲಿ ರಾಷ್ಟ್ರ ಧ್ವಜಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದು ನಾವು, ಇವರು ಹನುಮನ ಧ್ವಜವನ್ನು ಆರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸರ್, ಉಸ್ತುವಾರಿ ಸಚಿವರು ಬುದ್ಧಿ ಭ್ರಮಣ, ಅವರು ತಲೆ ಕೆಟ್ಟೋಗಿದೆ. ಅವರು ಅರೆ ಹುಚ್ಚರಾಗ್ಬಿಟ್ಟವ್ರು. ಈಗ ಇಲ್ಲಿ ಜನ ನೋಡಿದ್ರಲ್ಲ, ಅವ್ರಿಗೆ ಅರೆ ಹುಚ್ಚತನ ಬಂದ್ಬಿಟ್ಟಿದೆ. ನೋಡಿ ಸ್ವಾಮಿ, ನಾನು ಉಸ್ತುವಾರಿ ಸಚಿವರು ಒಂದು ಪ್ರಶ್ನೆ ಕೇಳ್ತೀನಿ. ಬೆಂಗಳೂರು DJ KJ ಥರ ನಾವು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ವಾ, ಅಥವಾ MLA ಮನೆಗೆ ಬೆಂಕಿ ಹಾಕಿದ್ವಾ, ಅಥವಾ ಪೊಲೀಸವ್ರ ತಲೆಗೆ ಕಲ್ಲಲ್ಲಿ ಹೊಡೆದ್ರೆ ರಕ್ತ ಕಡಿಸಿದ್ವಾ? ಸ್ವಾಮಿ, ನಾನು ಹೇಳ್ತೀನಿ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಹೇಳ್ತೀನಿ, ಸ್ವಾಮಿ ನಿಮ್ಮದು ಈ ನಡೆಯಲ್ಲ, ಇದು ನಡೆಯಲ್ಲ. ನೀವು ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಳಿಸ್ತಾರೆ. ನಾವು ಇವತ್ತು ಭಗವಂತ ಜನ ಇಳಿಸಿದ್ರೆ ಇದೇ ಪೊಲೀಸ್ ಸಮ್ಮುಖದಲ್ಲಿ, ಇದೇ ಪೊಲೀಸರ ಮಧ್ಯಸ್ಥದಲ್ಲಿ, ಇದೇ AC ಸಾಹೇಬರ ಮಧ್ಯಸ್ಥದಲ್ಲಿ ನಾವು ಇವತ್ತು ಎಷ್ಟೊತ್ತಾದರೂ ಭಗವಂತ ಧ್ವಜ ನಮಗೂ ನಾಯಕರಿದ್ದಾರೆ ಸ್ವಾಮಿ. ನಮ್ಮದು ರಾಷ್ಟ್ರೀಯ ಪಕ್ಷ, ನಮಗೂ ಹಿಂದುತ್ವದ ರಾಷ್ಟ್ರೀಯ ಪಕ್ಷ ಇದೆ. ನಿಮ್ಮೊಬ್ಬರದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಎದುರಬೇಕು ಅವಶ್ಯಕತೆ ಇಲ್ಲ. ನಮ್ಮಲ್ಲೂ ನಾಯಕರು ಬರ್ತಾರೆ, ನಮ್ಮದು ರಾಜ್ಯ ನಾಯಕರು ಬರ್ತಾ ಇದ್ದಾರೆ. ನಾವು ಭಗವಂತ ಧ್ವಜನ ಆರಿಸ್ತೀವಿ ಅಂತ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜಕೀಯಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅವರು. ಸರ್, ರಾಜಕೀಯಕ್ಕೋಸ್ಕರನೇ ಸರ್ ಅವರು ಎಲ್ಲ ಇಲ್ಲಿ ಸರ್. ಗಣಿಗ ರವಿ ಅವರು ಜನಗಳಿಗೆ ಹೇಳ್ಕೊಟ್ಟು ಹಿಂದಿಂದ ಮಾಡಿಸ್ತಾರ ಕೆಲಸ ಸರ್ ಇದು ಅಲ್ಲ ಸರ್. ನಾವು ಹಿಂದೂ ರಾಷ್ಟ್ರದಲ್ಲಿ ಇರೋದು ಸರ್. ಹಿಂದೂ ರಾಷ್ಟ್ರದಲ್ಲಿ ಇಟ್ಕೊಂಡು ಹಿಂದೂ ಧ್ವಜನ ಆರ್ಸಕ್ಕೆ ಯಾರಪ್ಪನ ಪರ್ಮಿಷನ್ ಕೇಳಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧ್ವಜ ಸಮಿತಿಲಿ ಇದ್ದಾಗ ಅವರೇ ಸೂಚನೆ ಕೊಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ರಾಷ್ಟ್ರ ಧ್ವಜ, ಭಗವಧ್ವಜ ಅಂದರೆ ಕೇಸರಿ ಧ್ವಜ ಇರಲಿ ಅಂತೇಳಿ ಅವರೇ ಸೂಚನೆ ಕೊಡ್ತಾರೆ. ಬಟ್ ಆಗಿದ್ದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿ ಇದನ್ನು ಮಾಡ್ತಾರೆ. ಅಂದರೆ ಅಂಬೇಡ್ಕರ್ಗೆ ಇಷ್ಟವಾದಂಥ ಬಾವುಟವನ್ನು ನಾವು ಹಾಕಿರೋದು. ಸರ್, ಉಸ್ತುವಾರಿ ಸಚಿವರು ಹೇಳ್ತಾರೆ ಇದು ಸಂಪೂರ್ಣವಾಗಿ BJP ಅವ್ರು ಮಾಡ್ತಾ ಇರುವಂತಹ ಡ್ರಾಮಾ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಉಸ್ತುವಾರಿ ಸಚಿವರಿಗೆ ಈ ಹೇಳಿಕೆ ಕೊಡೋದಕ್ಕೆ. ನಾವೆಲ್ಲ ಇಲ್ಲೆಲ್ಲ ಕೆರಗೋಡು ಗ್ರಾಮಸ್ಥರು ಎಲ್ಲರೂ ಅಣ್ಣ ತಮ್ಮದಿರ್ತಾರ ಬಾಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾವ ರಾಜಕೀಯ ಪ್ರೇರಿತನೂ ಅಲ್ಲ, ಏನೂ ಅಲ್ಲ. ಇದು ಸ್ಪಷ್ಟವಾಗಿ ಹಿಂದೂ ವಿರೋಧಿ ನೀತಿ, ಈ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ದಮನ ನೀತಿ ಅಷ್ಟೇ. ಸಚಿವರು ನಾನು ಮನ್ಮೂಲ್ ಉಪಾಧ್ಯಕ್ಷ, ನಾನು ಪಕ್ಕ JDS ಕಾರ್ಯಕರ್ತ ಅಲ್ವೇನ್ರಿ? ನಾವೇನ ಪಕ್ಷದ ಮೇಲೆ ಮಾಡ್ತಾ ಇದ್ದೇವೇನ್ರಿ? ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿಲ್ವೇನ್ರಿ? ಬೆಳಗ್ಗೆಯಿಂದ ಪಕ್ಷಾತೀತವಾಗ ಹೆಣ್ಮಕ್ಳು ಯಾರ್ರಿ ಅವರೆಲ್ಲ? ಎಷ್ಟು ಅವರೇ ಎತ್ತು ಕಟ್ತಾ ಇದ್ದಾರೆ. ಇದೆಲ್ಲ ನಾವು ಜನನ ಒಂದ್ ಕಡೆ ಡೈವರ್ಟ್ ಮಾಡೋದು ಬೇಡ. ಸತ್ಯಾಂಶ ವಾಸ್ತವ ಇಲ್ಲಿ ಬಂದು ನಿಮಗೆ ಗೊತ್ತು. ಆಮೇಲೆ ನಿಮ್ಮೆಲ್ಲ ಅಪ್ರಿಷಿಯೇಟ್ ಮಾಡ್ತೀರಿ. ಬೆಳಗ್ಗೆ 4 ಗಂಟೆ ಅಂತ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ತರದ ಪಕ್ಷ ಜಾತಿ ಧರ್ಮ ಮೇಲೆ ನಡೀತಾ ಇಲ್ಲ. ಇಲ್ಲಿ ನಮ್ಮ ಭಾವನೆಗೆ ಧಕ್ಕ ಆಗಿದೆ. ಇವರ ದುರಾಡಳಿತ, ಜಿಲ್ಲಾಡಳಿತದ ದುರಾಂಕಾರದ ಪರಮಾವಧಿ ನಡೀತಾ ಇರುವಂತದ್ದು. ಇಲ್ಲಿ ಯಾವ ಪಕ್ಷಾತೀತ ಮತ್ತಷ್ಟು ಮಾಹಿತಿ ಮುಂದಿನ ಹಂತದಲ್ಲಿ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ರೋಹಿತ್. ಸದ್ಯಕ್ಕೆ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೆಲವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ.